ನಿಮ್ಮ ಹತ್ರ ವಾಹನ ಇದೆ, ಆದ್ರೆ ಆ ವಾಹನನ ಯಾವ ರೀತಿ ಸೇಫ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಸೊ ಹಾಗಿದ್ರೆ ನೀವು ವಿ ಸೇಫ್ ಟ್ಯಾಗ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಏನಿದು ವಿ ಸೇಫ್ ಟ್ಯಾಗ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಹೈವೇ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಏನಾದ್ರೂ ಆದ್ರೆ ನಿಮ್ಮ ಜೊತೆ ಗೊತ್ತಿರೋರು ಯಾರು ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಯಾರಾದ್ರೂ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಬಂದು ನಿಮ್ಮ ಕಾರ್ ಮೇಲೆ ಇರುವಂತಹ ವಿ ಸೇಫ್ ಟ್ಯಾಗ್ ಅನ್ನ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಆ ಮೂಲಕ ವಿ ಸೇಫ್ ಟ್ಯಾಗ್ ಕಡೆಯವರು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಗೆ ಆಕ್ಸಿಡೆಂಟ್ ಆಗಿರೋದ್ರ ವಿಷಯದ ಬಗ್ಗೆ ಮುಟ್ಟಿಸ್ತಾರೆ ವಿತ್ ಲೊಕೇಶನ್. ಸೊ ಈ ಮೂಲಕ ನೀವು ಆದಷ್ಟು ಬೇಗ ಸೇಫ್ ಆಗ್ಬೋದು. ಇಷ್ಟು ಮಾತ್ರ ಅಲ್ಲ, ನೀವೇನಾದ್ರೂ ಈಗ ರಾಂಗ್ ಸೈಡ್ ಪಾರ್ಕಿಂಗ್ ಮಾಡಿ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ, ಆವಾಗ ಅವರು ನಿಮ್ಮ ಕಾರ್ ಮೇಲೆ ಇರುವಂತಹ ವಿ ಸೇಫ್ ಟ್ಯಾಗ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಆ ಸಮಯದಲ್ಲಿ ನೀವು ಬಂದು ನಿಮ್ಮ ಕಾರನ್ನ ಕರೆಕ್ಟ್ ವೇ ಅಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಜಗಳ ಕೂಡ ಆಗೋದಿಲ್ಲ ಅಥವಾ ಏನು ಕಾನ್ಫ್ಲಿಕ್ಟ್ಸ್ ಆಗೋದಿಲ್ಲ. ಸೊ ಈಸಿಯಾಗಿ ಈ ಒಂದು ಕೆಲಸ ಮುಗಿಯುತ್ತೆ. ಸೊ ಇಷ್ಟೇ ಅಲ್ಲ, ನೀವೇನಾದ್ರೂ ಲಾಂಗ್ ಡ್ರೈವ್ ಹೋಗುವಂತ ಸಂದರ್ಭದಲ್ಲಿ ಕಾರ್ ಏನಾದ್ರೂ ಕೆಟ್ಟೋದ್ರೆ ಆವಾಗ ನಿಮ್ಮ ಕಾರ್ ಮೇಲೆ ಇರುವಂತಹ ವಿ ಸೇಫ್ ಟ್ಯಾಗ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಅವರು ಡೈರೆಕ್ಟ್ ಆಗಿ ವಿತಿನ್ 10 ಕಿಲೋಮೀಟರ್ಸ್ ಯಾವ ಮೆಕ್ಯಾನಿಕ್ ಇರ್ತಾರೆ ಅವರು ನಿಮ್ಮ ಕಾರ್ ಇರುವಂತಹ ಸ್ಪಾಟ್ಗೆ ಕಳ್ಸಿಕೊಡ್ತಾರೆ. ಸೊ ಈ ಮೂಲಕ ನೀವು ಮಾಡ್ಬೇಕಾಗಿರೋ ಕೆಲಸ ಅಥವಾ ಹೋಗ್ಬೇಕಾಗಿರೋ ಕೆಲಸನ ಇನ್ನ ಆದಷ್ಟು ಬೇಗ ಆಗುತ್ತೆ, ಯಾವುದೇ ಟೆನ್ಷನ್ ಕೂಡ ಇರೋದಿಲ್ಲ. ಸೊ ಇದ್ರ ಜೊತೆಗೆ ವಿ ಸೇಫ್ ಟ್ಯಾಗ್ ಕಡೆಯಿಂದ ನೀವು ಹಾಗೂ ನಿಮ್ಮ ಕಾರಿಗೂ 100% ಸೇಫ್ಟಿಯನ್ನ ಅಶ್ಯೂರ್ ಮಾಡಬಹುದಾಗುತ್ತೆ. ಸೊ ಇನ್ನ ಈ ವಿ ಸೇಫ್ ಟ್ಯಾಗ್ ಬಗ್ಗೆ ಹಲವಾರು ಮಾಹಿತಿಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗೆ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.